ಅವುಗಳನ್ನು ಪೂಜಿಸಿ ರಾತ್ರಿ ಯಾರೂ ಇಲ್ಲಿ ಕಾಯೋದಿಲ್ಲ. ಬೆಳಗಿನ ಇವತ್ತಿನ ಶುಭ ಮುಂಜಾವಿನಲ್ಲಿ ಎಲ್ಲ ರೈತರು ಇಲ್ಲಿ ಬಂದು ಸೇರಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಜಕಣೇರನ ಕಟ್ಟೆ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ರು. ಯಾವ ರೀತಿ ಅಂದರೆ ಉತ್ತರ ಮತ್ತು ಮಧ್ಯಭಾಗದಲ್ಲಿ ಈ ಜಕಣೇರನ ಕಟ್ಟೆ ಬಿರುಕು ಬಿಟ್ಟಿದೆ. ಈ ಸಲವೂ ಸಹ ಹೆಚ್ಚಿನ ಪ್ರಮಾಣದ ಭೂಕಂಪ ಉತ್ತರ ಮತ್ತು ಮಧ್ಯಭಾಗದಲ್ಲಿ ಸಂಭವಿಸುತ್ತೆ ಅನ್ನುವುದು ರೈತರ ಅಭಿಪ್ರಾಯ. ಅದೇ ರೀತಿಯಾಗಿ ಪಶ್ಚಿಮ ಭಾಗದಲ್ಲಿ 6 ಉಂಡೆಗಳು ಸಂಪೂರ್ಣವಾಗಿ ದಕ್ಷಿಣ ಭಾಗದಲ್ಲಿ 6 ಉಂಡೆಗಳು ಸಂಪೂರ್ಣವಾಗಿ ಖರ್ಚಾಗಿವೆ. ಅದೇ ರೀತಿಯಾಗಿ ಉತ್ತರ ಭಾಗದಲ್ಲಿ ಯಾವುದೇ ರೀತಿಯಾಗಿ ಆಹಾರದ ಧಾನ್ಯಗಳು ಖರ್ಚಾಗಿಲ್ಲ. ಅಂದರೆ ಇದರ ಅರ್ಥ ಇಷ್ಟೇ, ಉತ್ತರ ಭಾಗದಲ್ಲಿ ಜನಪೀಡೆ ಐತಿ, ಅನ್ನ ಸಮೃದ್ಧಿಯಾಗಿ ಖರ್ಚಾಗಿಲ್ಲ ಅನ್ನುವಂಥ ಭಾವನ ರೈತರು ವ್ಯಕ್ತಪಡಿಸಿದರು. ಮತ್ತು ಬಸವನ ಮುಂದಿರ್ತಕ್ಕಂತಹ ನೀರಿನ ಮಡಿಕೆಯಲ್ಲಿ ಅರ್ಧ ಮಡಿಕೆಯಷ್ಟು ನೀರು ಖಾಲಿಯಾಗಿದೆ. ಇದರಿಂದ ಮಳೆ ಸಮೃದ್ಧಿ ಆಗುತ್ತೆ ಮತ್ತು ಖರ್ಚು ಸಹ ಅದೇ ರೀತಿ ಆಗುತ್ತೆ. ಯಾವುದೇ ರೀತಿಯಿಂದ ಜನಪೀಡೆ ಮಧ್ಯಭಾಗದಲ್ಲಿ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ರೈತರು ವ್ಯಕ್ತಪಡಿಸಿದರು. ಈ ಎಲ್ಲವನ್ನ ಮತ್ತು ಈ ಕೂರಿಗೆ ಕುಂಟೆ ಇವುಗಳನ್ನೆಲ್ಲವನ್ನು ನೋಡಿದಾಗ ಅವರು ಸ್ತಬ್ಧರಾಗಿ ನಿಂತಿದ್ದಾರೆ. ಕೆಲವೊಂದಿಷ್ಟು ರೈತರು ಹೇಳುವ ಪ್ರಕಾರ ರೈತರು ಈಗಾಗಲೇ ಟ್ರ್ಯಾಕ್ಟರ್ ಮೂಲಕ ಬಿತ್ತೋದ್ರಿಂದ ಅವರು ಸಮೃದ್ಧಿಯಾಗ್ಯದ, ಅಂದರೆ ರೈತರಿಗೆ ಕೆಲಸ ಇಲ್ಲ, ಆರಾಮಾಗ್ಯದಾರ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದರು. ಮತ್ತು ನೇಕಾರರ ಮಗ್ಗವನ್ನು ನೋಡಿದಾಗ ಅವರಿಗೆ ಸ್ವಲ್ಪ ಸವಲತ್ತುಗಳದಾವು, ಆದ್ದರಿಂದ ಅವರು ಸ್ಥಿರವಾಗಿ ನಿಂತಿದ್ದಾರೆ ಅನ್ನೋದನ್ನು ರೈತರು ವ್ಯಕ್ತಪಡಿಸಿದರು. ಮುಂದೆ ಅಲ್ಲಿ ಜಕಣೇರನ ಕಟ್ಟೆ ಉತ್ತರ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಒಂದು ನಾವು ತಕ್ಕಡಿಯನ್ನು ನಿಲ್ಲಿಸಿದ್ವಿ. ವ್ಯಾಪಾರಸ್ಥರಿಗೆ ಸಂಬಂಧಿಸಿದಂತೆ ಒಂದು ತಕ್ಕಡಿಯನ್ನು ನಿಲ್ಲಿಸಿದ್ವಿ. ಆ ತಕ್ಕಡಿ ಸಂಪೂರ್ಣವಾಗಿ ಬಿದ್ದು ಹೋಗಿದೆ. ಅದರ ಬಗ್ಗೆ ನಾವು ಅವಲೋಕನ ಮಾಡಿದಾಗ ವ್ಯಾಪಾರ ಅಭಿವೃದ್ಧಿಗಳು ಸಂಪೂರ್ಣ ನೆಲಕಚ್ಚಾವು ಅನ್ನೋದನ್ನು ಇಲ್ಲಿ ರೈತರು ಹೇಳ್ತಾ ಇದ್ದಾರೆ. ಮತ್ತು ಅಗಸಿ ಬಾಗಿಲ ಸಂಪೂರ್ಣವಾಗಿ ಬಿದ್ದು ಹೋಗೈತಿ. ಇದರ ಉದ್ದೇಶ ಇಷ್ಟೇ, ಮುಂಬರುವ ದಿನಮಾನಗಳಲ್ಲಿ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಕಂಟಕಗಳ ಕಾದವು ಮತ್ತು ರಾಜಕೀಯ ನಮ್ಮಲ್ಲಿ ಸರಿ ಇಲ್ಲ ಅನ್ನೋದನ್ನು ಆ ಅಗಸಿ ಬಾಗಿಲಿಂದ ರೈತರು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಭವಿಷ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಮುಂದಿನ ದಿನಮಾನಗಳಲ್ಲಿ ಈ ಜಕಣೇರನ ಕಟ್ಟೆಯ ವಿಶ್ವಾಸವನ್ನು ನಾವು ಪರೀಕ್ಷಿಸಬೇಕಾಗಿದೆ. ನಾವು ಜಕಣೇರನ ಕಟ್ಟೆಯ ವಿಶ್ವಾಸವನ್ನು ಆಗಲೇ ಪರೀಕ್ಷಿಸಿಕೊಂಡಿದ್ವಿ. ಚಾರ್ಟನ್ನು ತೆಗೆದು ನೋಡ್ತಾರೆ ಅವರು, ಇಂಥ ಮಳೆ ಇಂಥ ದಿವಸ ಆಗತ್ತೆ ಅನ್ನೋದನ್ನು ಸುಮಾರು 27 ಮಳೆಗಳನ್ನು 4 ಚರಣಗಳಾಗಿ ವಿಭಾಗಿಸಿದ್ದಾರೆ. ಆ 4 ಚರಣಗಳಲ್ಲಿ ಯಾವ್ಯಾವ ಚರಣಗಳಲ್ಲಿ ಮಳೆ ಆಗ್ತೈತೆ ಅನ್ನೋದನ್ನು ನಾವು ಈಗಾಗಲೇ ದೃಢೀಕರಿಸಿಕೊಂಡಿದ್ದೀವಿ. ಅದನ್ನು ರೈತರು ಸಹ ತಾವು ಈ ಪತ್ರಕರ್ತರು ಸಹ ಇದನ್ನು ದಾಖಲಿಸಿಕೊಂಡಿದ್ದಾರೆ. ಇದನ್ನು ಮುಂದಿನ ದಿನಮಾನಗಳಲ್ಲಿ ನೋಡಿ ಅದರ ಬಗ್ಗೆ ಹೆಚ್ಚಿನ ವೈಜ್ಞಾನಿಕ ಅವಲೋಕನವನ್ನು ಮಾಡಬೇಕು ಅನ್ನೋದನ್ನು ನಾನು ಎಲ್ಲರಿಗೂ ಹೇಳಿ, ಈವರೆಗೆ ತಾವೆಲ್ಲರೂ ನಿನ್ನೆಯಿಂದ ಇಲ್ಲಿ ಸಹಕರಿಸಿ ಕೆಲಸ ಮಾಡಿದಿರಿ. ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನಾನು ಮಾತಿಗೆ ವಿರಾಮ ಹೇಳ್ತೀನಿ.